ನಾನು ಡಾಕ್ಟರ್ ಮರ್ಲನ್, ಹೋಮಿಯೋಪತಿಕ್ ಫಿಸಿಷಿಯನ್. ಇವತ್ತು ನಾವು ಮಾತಾಡೋಣ ಏನಲ್ ಫಿಶರ್ಸ್ ಬಗ್ಗೆ. ಸೊ ಫಿಶರ್ ನಾವು ಕೇಳಿದ್ದೀವಲ್ವಾ, ಯಾವಾಗಲೂ ನಮಗೆ ನೋವು ಇದೆ, ಫಿಶರ್ ಇದೆ ಅಂತ ನಾವು ಹೇಳ್ತೀವಿ. ಸೊ ಇದು ಏನು? ಸೊ ನಮ್ಮ ಮೋಷನ್ ಮಾಡುವ ಜಾಗ ಏನಲ್ ಕೆನಾಲ್ ಅಲ್ಲಿ ಟೇರ್ ಇದ್ರೆ, ಒಂದು ಕಟ್ ಇದ್ರೆ, ಓಕೆ, ಅದು ತುಂಬಾ ನೋವಾಗುತ್ತೆ. ಸೊ ಈ ಕಂಡೀಷನ್ಗೆ ನಾವು ಏನಲ್ ಫಿಶರ್ಸ್ ಅಂತ ಹೇಳ್ತೀವಿ. ಈ ಚಿತ್ರವನ್ನು ನೀವು ನೋಡ್ಕೊಳ್ಳಿ. ಓಕೆ, ಸೊ ಇದು ನಮ್ಮ ಏನಲ್ ಕೆನಾಲ್, ನಾವು ಮೋಷನ್ ಮಾಡುವ ಜಾಗ. ಸೊ ಇದು ನೀವು ಕಟ್ ನೋಡ್ತೀರಾ, ಒಂದು ಟೇರ್ ಕಾಣ್ತೀರಾ, ಲಾಂಜಿಟ್ಯೂಡಲ್ ಟೇರ್ ಅಂತ ಹೇಳ್ತೀವಿ. ಸೊ ಈ ಟೇರಿಗೆ ನಾವು ಫಿಶರ್ಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಮೇನ್ ಕಾರಣ ಏನು? ಕಾನ್ಸ್ಟಿಪೇಷನ್. ಯಾವಾಗ ನಮ್ಮ ಮೋಷನ್ ತುಂಬಾ ಟೈಟ್ ಆಗ್ತದೆ, ಸೊ ಆವಾಗ ಈ ಟೇರ್ ಉಂಟಾಗಬಹುದು, ನಮ್ಗೆ ತುಂಬಾ ನೋವಾಗಬಹುದು. ಅದು ಮೇನ್ ಕಾರಣ. ಕಾನ್ಸ್ಟಿಪೇಷನ್ ಮೇನ್ ಕಾರಣ ಫಿಶರ್ಸ್ಗೆ. ಮತ್ತೆ ಕೆಲವರಿಗೆ ರಿಪೀಟೆಡ್ ಲ್ಯಾಕ್ಸೇಟಿವ್ ತಗೊಳ್ತಾರೆ, ಡಾಕ್ಟರ್ದ ಪ್ರಿಸ್ಕ್ರಿಪ್ಷನ್ ಇದ್ರೆ ಸಹ ಇಲ್ಲದಿದ್ರೆ ಸಹ ಇದು ಇರಿಟೇಷನ್ ಆಗಿ ಅವರಿಗೆ ಅಲ್ಲಿ ಮ್ಯೂಕಸ್ ಮೆಂಬ್ರೇನ್ ಫ್ರೆಜೈಲ್ ಆಗಿ ಕಟ್ ಆಗ್ಬಹುದು. ಸೊ ಅಂತವರಿಗೆ ಕೂಡ ನಾವು ಏನಲ್ ಫಿಶರ್ಸ್ ಕಾಣ್ಬಹುದು. ಚೈಲ್ಡ್ ಬರ್ತ್, ನಾವು ಡೆಲಿವರಿ ಮಾಡುವಾಗ ಕೂಡ ಅವರಿಗೆ ಫಿಶರ್ಸ್ ಆಗ್ಬಹುದು, ಟೇರ್ ಆಗ್ಬಹುದು. ಇಲ್ಲದ್ರೆ ಹೈಪರ್ಟೋನಿಯಾ ಅಂದ್ರೆ ಮೋಷನ್ ಮಾಡುವ ಜಾಗದ್ದು ಟೋನ್ ಜಾಸ್ತಿ ಇದ್ರೆ ಅಲ್ಲಿ ಕೂಡ ಬ್ರೇಕ್ ಆಗ್ಬಹುದು. ಸೊ ಇದು ಕೂಡ ಏನಲ್ ಫಿಶರ್ಸ್ ಉಂಟಾಗಬಹುದು. ಸೊ ಕಾನ್ಸ್ಟಿಪೇಷನ್ ಮಾತ್ರ ಇದು ಮೇನ್ ರೀಸನ್. ಸೊ ಏನ್ ಲಕ್ಷಣ? ಇದರಲ್ಲಿ ಫಸ್ಟ್ ಇರೋದು ಪೇನ್, ಇಂಟೆನ್ಸ್ ಪೇನ್. ಅಂದ್ರೆ ಅವ್ರು ಹೇಳ್ತಾರೆ ಮೋಷನ್ ಮಾಡುವ ಮುಂಚೆ, ಮೋಷನ್ ಮಾಡುವಾಗ, ಮೋಷನ್ ಆದ್ಮೇಲೆ ಪೇನ್. ಯಾವಾಗ್ಲೂ ನೋಡಿದ್ರೆ ನೋವೇ ಇರುತ್ತೆ. ಓಕೆ, ಅವ್ರಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ, ಆ ತರ ನೋವು ಇದೆ ಏನಲ್ ಫಿಶರ್ಸ್ ಅಲ್ಲಿ. ಮತ್ತೆ ಬ್ಲೀಡಿಂಗ್. ಸೊ ಬ್ಲೀಡಿಂಗ್ ಇಲ್ಲಿ ಸ್ಪ್ಲಾಶ್ ಆಗಿ ಕಾಣೋದಲ್ಲ, ಮೋಷನ್ ಅಲಾಂಗ್ ವಿತ್ ಮೋಷನ್ ಅಂತ ಹೇಳ್ತೀವಿ. ಮೋಷನ್ ಜೊತೆಗೆ ಒಂದು ಸ್ಟ್ರೀಕ್ ಆಫ್ ಬ್ಲಡ್ ಕಾಣಬಹುದು. ಓಕೆ, ಸೊ ಈ ಟೈಪ್ ಆಫ್ ಬ್ಲೀಡಿಂಗ್ಸ್ ಕಾಣ್ತದೆ ಏನಲ್ ಫಿಶರ್ಸ್ ಅಲ್ಲಿ. ಮತ್ತೆ ಇದು ಏನಲ್ ಫಿಶರ್ ಹೀಲ್ ಆಗುವಾಗ ಒಂದು ಸ್ಕಿನ್ ಟ್ಯಾಗ್ ತರ ಬರ್ತದೆ, ಅದಕ್ಕೆ ಸೆಂಟಿನಲ್ ಪೈಲ್ ಅಂತ ಹೇಳ್ತೀವಿ. ಸೊ ಇದು ಮೋಷನ್ ಮಾಡುವ ಜಾಗ, ಅದು ಹೀಲ್ ಆದ್ಮೇಲೆ ಒಂದು ಚರ್ಮ ತರ ಬರ್ತದೆ. ಅದು ಯೂಶುವಲಿ 12 o'clock ಇಲ್ಲದ್ರೆ 6 o'clock ಪೊಸಿಷನ್ ಅಲ್ಲಿ ಇರ್ತದೆ ಮೋಷನ್ ಮಾಡುವ ಜಾಗದಲ್ಲಿ. ಸೊ ಇದು ಅಂದ್ರೆ ನಿಮ್ಗೆ ಕಾನ್ಸ್ಟಿಪೇಷನ್ ಇತ್ತು, ಏನಲ್ ಫಿಶರ್ ಇದೆ ಅಂತ ಅರ್ಥ. ಓಕೆ, ಸೊ ಅದು ಹೀಲ್ ಆಗುವಾಗ ಅಲ್ಲಿ ಬರ್ತದೆ. ಸೊ ಏನಾಗ್ತದೆ, ನಿಮ್ಗೆ ಈಗ ಹೀಟ್ ಆಯ್ತು, ನಿಮ್ಮ ಬಾಡಿ ಹೀಟ್ ಆಯ್ತು, ಓಕೆ, ಆವಾಗ ಅದು ಸ್ವೆಲ್ ಆಗ್ತದೆ. ಮತ್ತೆ ಇಲ್ಲದಿದ್ರೆ ಅದು ಸುಮ್ಮನೆ ಇರುತ್ತೆ. ಅದಕ್ಕೆ ಯೂಶಲಿ ಮೆಡಿಸಿನ್ಸ್ ಅಲ್ಲಿ ಅದು ಸ್ಕಿನ್ ಟ್ಯಾಗ್ ಹೋಗುದಿಲ್ಲ. ಅದು ನೀವು ಬೇಕಾದ್ರೆ ಲೇಸರ್ ತಗೊಳ್ಬೇಕು, ಕಾಸ್ಮೆಟಿಕ್ ಸರ್ಜರಿ, ಅದು ನಿಮ್ಗೆ ಏನು ಉಪದ್ರ ಕೊಡೋದಿಲ್ಲ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸೆಂಟಿನಲ್ ಪೈಲ್ ಆಸ್ ವೆಲ್. ಸೊ ನಾವು ಹೇಗೆ ಇದು ಟ್ರೀಟ್ ಮಾಡುದು, ಏನಲ್ ಫಿಶರ್ಸ್ಗೆ ಏನ್ ಟ್ರೀಟ್ಮೆಂಟ್ ಇದೆ ಹೋಮಿಯೋಪತಿಯಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾವು ಕೊಡುವುದು ನಕ್ಸ್ವೋಮಿಕಾ, ಆಸಿಡ್ ನೈಟ್ರಿಕಮ್, ರಟಾನಿಯಾ. ಮತ್ತೆ ನಾವು ಕಾನ್ಸ್ಟಿಪೇಷನ್ಗೆ ಏನ್ ಮೆಡಿಕೇಶನ್ಸ್ ಬೇಕು, ವೈಲಾಕ್ಸ್, ಎಲ್ಲೋ ಟ್ಯಾಬ್ಲೆಟ್ಸ್, ನಟಂಫಾಸ್, ಬಯೋಕೆಮಿಕ್ ಕಾಂಬಿನೇಷನ್ 4, ಇದೆಲ್ಲ ನಾವು ಅದ್ರ ಜೊತೆ ಕೊಡ್ಬೋದು, ಯಾಕಂದ್ರೆ ಕಾನ್ಸ್ಟಿಪೇಷನ್ ಇಂದಾನೇ ಉಂಟಾಗುತ್ತೆ. ಓಕೆ, ಮತ್ತೆ ನಾವು 6 ಬಾತಿಗೆ ಕ್ಯಾಲೆಂಡುಲಾ ಕೂಡ ಕೊಡ್ತೀವಿ, ಯಾಕಂದ್ರೆ ಅವ್ರು ಕೂತ್ಕೊಳ್ಬೇಕು ನೀರಲ್ಲಿ. ಯೂಶುವಲ್ ಡೆಟಾಲ್ ಅಂತ ಹೇಳ್ತೀವಿ, ಬಟ್ ಹೋಮಿಯೋಪತಿಲಿ ಕ್ಯಾಲೆಂಡುಲಾ ಇದೆ, ಅದು ಹೀಲ್ ಆಗ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಸೊ ನಾನು ಅದ್ರ ಜೊತೆ ಕ್ಯಾಲೆಂಡುಲಾ 6 ಬಾತ್ ಕೂಡ ಕೊಡ್ತೀನಿ. ಸೊ ಈಗ ಫಿಶರಿಗೆ ನಾವು ಟ್ರೀಟ್ಮೆಂಟ್ ಮಾತ್ರ ಅಲ್ಲ. ಓಕೆ, ಸೊ ಫಿಶರ್ ಇದೆ, ಈ ಫಿಶರ್ ಇಂದ ನಿಮ್ಗೆ ತುಂಬಾ ನೋವಾಗುತ್ತೆ. ನೋವು ಜಾಸ್ತಿ ಇದ್ದ ಕಾರಣಕ್ಕೆ ನೀವು ಮೋಷನ್ ಪಾಸ್ ಮಾಡ್ತಿಲ್ಲ, ಕಾನ್ಸ್ಟಿಪೇಷನ್ ಆಗ್ತದೆ. ಪುನಃ ಕಾನ್ಸ್ಟಿಪೇಷನ್ ಆದ ಕಾರಣ ಟೇರ್ ಆಗುತ್ತೆ, ಫಿಶರ್ ಬರುತ್ತೆ. ಸೊ ಈ ಸೈಕಲ್ ನೀವು ಬ್ರೇಕ್ ಮಾಡ್ಲಿಲ್ಲದಿದ್ರೆ ನಿಮ್ಗೆ ಪದೇ ಪದೇ ಫಿಶರ್ಸ್ ಆಗ್ತಾ ಇರುತ್ತೆ. ಸೊ ನಾನೇನು ಯೂಶಲಿ ನನ್ನ ಪೇಷಂಟ್ಸ್ ಏನಿದೆ, ಫಿಶರಿಗೆ 1 month ಇದ್ದು ಟ್ರೀಟ್ಮೆಂಟ್ ತಗೊಳ್ತಾರೆ, ಸರಿ ಆಯ್ತು, ಈಗ ನನಗೆ ನೋವಿಲ್ಲ, ಮೋಷನ್ ಟೈಟ್ ಹೋಗ್ತಾ ಇಲ್ಲ, ಸರಿ ಆಯ್ತು. ಬಟ್ ಅವರು ಆ ಡಯಟರಿ ಫ್ಯಾಕ್ಟರ್ ಮೇಂಟೈನ್ ಮಾಡಲಿಲ್ಲ, ಕಾನ್ಸ್ಟಿಪೇಷನ್ ಪದೇ ಪದೇ ಆಗ್ತಾ ಇದ್ರೆ ಡೆಫಿನೆಟ್ಲಿ ಅವ್ರಿಗೆ ಫಿಶರ್ಸ್ ಕೂಡ ಬರ್ತಾ ಇದೆ. ಸೊ ನಾನು ಯೂಶಲಿ ಹೇಳ್ತೇನೆ, ಫಿಶರ್ಸ್ ಇದ್ದವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ನಿಮ್ಮ ಡಯಟರಿ ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡಿ. ಇಲ್ಲದಿದ್ರೆ ಒಂದು ಪ್ರೊಲಾಂಗ್ಡ್ ಮೆಡಿಕೇಶನ್ಸ್ ನೀವು ತಗೊಳ್ಳಿ, ಸೊ ನಿಮ್ಮ ಬೌಲ್ಸ್ ನಿಮ್ದು ಟೈಟ್ ಆಗೋದಿಲ್ಲ. ಓಕೆ, ಸೊ ಅಲ್ಲಿ ಮ್ಯೂಕಸ್ ಮೆಂಬ್ರೇನ್ ಹೀಲ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ದಿಸ್ ಇಸ್ ಹೌ ಐ ಮ್ಯಾನೇಜ್ ಹೋಮಿಯೋಪತಿಕ್ ಮೆಡಿಕೇಶನ್ ಅಂಡ್ ಏನಲ್ ಫಿಶರ್ಸ್. ಸೊ ಯಾರಿಗೆ ಈ ತರ ನೋವು ಇದ್ರೆ, ಬ್ಲೀಡಿಂಗ್ಸ್ ಇದ್ರೆ, ಏನಾದ್ರು ತಾಪತ್ರೆ ಇದ್ರೆ ಮೋಷನ್ ಮಾಡುವ ಜಾಗದಲ್ಲಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಗೈಡ್ ಯು. ಧನ್ಯವಾದ.